ಜೆಡಿಎಸ್ ಪಕ್ಷದ ಮೇಲೆ ಮುನಿಸಿಕೊಂಡ್ರ ಶಾಸಕ ಜಿಟಿ ದೇವೇಗೌಡ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗ್ಲಿಕ್ಕೆ ಕಾರಣ ಆದ್ರೂ ಏನು? ಜಿಟಿ ದೇವೇಗೌಡರು ಜೆಡಿಎಸ್ನಲ್ಲಿ ಅವ್ರದೇ ಆದಂಥ ಒಂದು ಸ್ಥಾನಮಾನವನ್ನು ಹೊಂದಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಹೊರತುಪಡಿಸಿ ಜಿಟಿಡಿನೇ ಅಲ್ಲಿ ಮುನ್ನೆಲೆಯಲ್ಲಿ ಕಾಣಿಸಿಕೊಳ್ಳೋರು. ಆದರೆ ಈಗ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಯಾವ ಸಭೆಗೂ ಹೋಗ್ತಾ ಇಲ್ಲ, ಸದನದಲ್ಲೂ ಸೈಲೆಂಟ್ ಆಗ್ತಿದ್ದಾರೆ. ಇಂದಿನ ಸಭೆಗೂ ಕೂಡ ಜಿಟಿ ದೇವೇಗೌಡರು ಗೈರಾಗಿದ್ದಾರೆ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರು ಇರಲೇಬೇಕು ಅಲ್ಲಿ ಯಾವುದೇ ಒಂದು ಮೀಟಿಂಗ್ ಆದರೂ ಕೂಡ. ಈ ಹಿಂದೆ ಯಾವುದೇ ಒಂದು ಸಣ್ಣ ಸಭೆ ನಡೆದರೂ ಕೂಡ, ಕಾರ್ಯಕರ್ತರದು ಯಾವುದಿರಲಿ ಅಥವಾ ಅಲ್ಲಿ ಜನಪ್ರತಿನಿಧಿಗಳ ಸಭೆ ಇದ್ದರೂ ಕೂಡ, ಕೋರ್ ಕಮಿಟಿ ಸಭೆ ಇದ್ದರೂ ಕೂಡ ಜಿಟಿಡಿ ಹಾಜರಿರ್ತಾ ಇದ್ರು. ದೇವೇಗೌಡರು ಕುಮಾರಸ್ವಾಮಿ ಪಕ್ಕನೇ ಕೂರ್ತಾ ಇದ್ರು. ಆದರೆ ಜಿಟಿ ದೇವೇಗೌಡರೇ ಕಾಣಿಸ್ತಾ ಇಲ್ಲ ಜೆಡಿಎಸ್ನ ಸಭೆಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈಗ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಸುರೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡಲಾಯಿತು. ಜಿಟಿಡಿ ಕೂಡ ರೇಸ್ನಲ್ಲಿದ್ದರು, ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದರು. ಅವ್ರ ಹೆಸರು ಕೇಳಿ ಬಂದಿತ್ತು ಕೊನೆ ಕ್ಷಣದವರೆಗೂ. ಆದರೆ ಜೆಡಿಎಸ್ MLA ಸುರೇಶ್ ಬಾಬುಗೆ ಇಲ್ಲಿ ಆಯ್ಕೆಯನ್ನ ಮಾಡಿದರು. ಹಾಗಾಗಿ ಜಿಟಿಡಿ ಈಗ ಮುನಿಸಿಕೊಂಡಿದ್ದಾರಾ? ಪಕ್ಷದ ಕಾರ್ಯಚಟುವಟಿಕೆಗಳಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಸದನದಲ್ಲೂ ಕೂಡ ಅಷ್ಟೇ, ಮಾತೇ ಬಿಡ್ತಾ ಇಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸದನದಲ್ಲಿ ಹೋಗಲಿ ಬಿಡಿ, ಅವರು ಪಕ್ಷದ ಕಚೇರಿಯಲ್ಲಿ ಸಭೆಗಳನ್ನು ಕರೀತಾರೆ. ಆ ಸಭೆಗೂ ಕೂಡ ಜಿಟಿ ದೇವೇಗೌಡರು ಬರ್ತಾ ಇಲ್ಲ. ಇದು ಪಕ್ಷದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಕುಮಾರಸ್ವಾಮಿಯವರು ಕೂಡ ಕೈ ಸಿಗ್ತಾ ಇಲ್ಲ. ಅವರು ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ಎಲ್ಲ ಡೆಲ್ಲಿಲೇ ಇರ್ತಾರೆ ಜಾಸ್ತಿ ಈಗ. ಹಾಗಾಗಿ ಈಗ ಪಕ್ಷದ ಇನ್ನುಳಿದಂತಹ ಅಂದರೆ ಕುಟುಂಬೇತರ ನಾಯಕರೇನಿದ್ದಾರೆ ಮುನಿಸಿಕೊಳ್ತಾ ಇದ್ದಾರೆ ಒಬ್ಬೊಬ್ಬರೇ. ಯಾಕಂದರೆ ಜಿಟಿ ದೇವೇಗೌಡರು, ಕುಮಾರಸ್ವಾಮಿ ಮತ್ತು ದೇವೇಗೌಡರು ಅವರ ಅಚ್ಚುಮೆಚ್ಚಿನ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇವರ ಅಭಿಪ್ರಾಯಗಳನ್ನು ಕೂಡ ದೇವೇಗೌಡರ ಫ್ಯಾಮಿಲಿ ಪರಿಗಣನೆ ತೆಗೆದುಕೊಳ್ತಾ ಇತ್ತು. ಆದರೆ ಈಗ ಅದ್ಯಾವುದು ಕಾಣಿಸ್ತಾ ಇಲ್ಲ. ಏನಾದರೂ ಅವ್ರನ್ನ JDLP ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಿದ್ರೆ ಬಹುಶಃ ಬರ್ತಿದ್ರೇನೋ ಗೊತ್ತಿಲ್ಲ. ಕಾರಣ ಏನು? ಜಿಟಿ ದೇವೇಗೌಡರು ಕುಮಾರಸ್ವಾಮಿಯವ್ರ ಮೇಲೆ ಈಗ ಮುನಿಸ್ಕೊಂಡಿದ್ದಾರೆ. ದೇವೇಗೌಡರ ಮೇಲೂ ಕೂಡ ಅವರ ಅಸಮಾಧಾನ ಇದೆ. ಸುರೇಶ್ ಬಾಬು ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಾನು ಕೂಡ ಆಕಾಂಕ್ಷೆ ಅಂತ ಹೇಳಿಕೊಂಡಿದ್ರು ಅವರು. ಅವರ ಆಸೆಗೆ ಯಾವಾಗ ತಣ್ಣೀರೆರಚಲಾಯಿತೋ ಅಂದಿನಿಂದ ದೂರಾನೇ ಸರಿದಿದ್ದಾರೆ. ನೋಡಿ, ಇವತ್ತು ಒಂದು ಸಭೆ ಇತ್ತು. ಆ ಸಭೆಗೂ ಕೂಡ ಜಿಟಿ ದೇವೇಗೌಡರು ಬಂದಿಲ್ಲ. ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಇದು JDSಗೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೊಡೆತ ಕೊಡುತ್ತೋ ಗೊತ್ತಿಲ್ಲ. ಒಬ್ಬೊಬ್ಬರೇ ನಾಯಕರು ದೂರ ಆಗ್ತಾ ಇದ್ದಾರೆ JDSನಿಂದ. ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ಜಿಟಿ ದೇವೇಗೌಡರು ಕೋರ್ ಕಮಿಟಿ ಅಧ್ಯಕ್ಷರು ಯಾವುದೇ ಒಂದು ಸಭೆ ನಡೆದರೂ ಕೂಡ ಹಾಜರಿರಲೇಬೇಕಾಗಿತ್ತು. ಆದರೆ ಅಂತರ ಕಾಯ್ದುಕೊಂಡಿದ್ದಾರೆ. ಈಗ JDLP ನಾಯಕರನ್ನಾಗಿ ಅವ್ರನ್ನ ಆಯ್ಕೆ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೇ ಈ ರೀತಿ ಮುನಿಸ್ಕೊಂಡಿದ್ದಾರಾ? ಇದು ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಭವಿಷ್ಯದ ದೃಷ್ಟಿಯಿಂದ ಅನ್ನೋದು? ಖಂಡಿತ ಪ್ರಭು, ಏನು ಜಿಟಿ ದೇವೇಗೌಡರು ಇತ್ತೀಚಿನ ದಿನಗಳಲ್ಲಿ JDSನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಿದ್ರು. ಯಾವಾಗ ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ಅವರು ನೇಮಕಗೊಂಡ್ರು, ಅದಾದ ನಂತರದಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಜೊತೆಗೆ ಪಕ್ಷದ ಸಂಘಟನಾತ್ಮಕವಾಗಿಯೂ ಕೂಡ ಸಾಕಷ್ಟು ಚುರುಕಿನಿಂದ ಕೆಲಸಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಜಿಟಿ ದೇವೇಗೌಡರಿಗೆ JDSನ ಶಾಸಕಾಂಗ ಪಕ್ಷದ ಸ್ಥಾನಮಾನ ಯಾವಾಗ ತಪ್ಪಿದ ನಂತರದಿಂದ ಅವರು ಎಲ್ಲೋ ಒಂದ್ ಕಡೆ ಅಸಮಾಧಾನಗೊಂಡು JDSನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನವೂ ಕೂಡ ಮೂಡ್ತಾ ಇದೆ. ಅದಕ್ಕೆ ಕೆಲ ಕಾರಣಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ ಇತ್ತೀಚಿನ ಯಾವುದೇ ಪಕ್ಷದ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಹೆಚ್ಚಾಗಿ ಜಿಟಿ ದೇವೇಗೌಡರು ಕಾಣಿಸಿಕೊಳ್ತಾ ಇಲ್ಲ. ಜೊತೆಗೆ ಅವರು ಈ ಹಿಂದೆಯೂ ಕೂಡ ಒಂದು ಮಾತನ್ನ ಹೇಳಿದ್ರು, ರಾಜ್ಯ ಸುತ್ತುವಂತ ಅಗತ್ಯ ಏನಿದೆ, ಕೇವಲ ಕ್ಷೇತ್ರವನ್ನು ನೋಡ್ಕೊಂಡ್ರೆ ಸಾಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಸಹಜವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ರು ಕೂಡ ಅವ್ರಿಗೆ ಏನು JDS ಶಾಸಕಾಂಗದ ಪಕ್ಷದ ಸ್ಥಾನದ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅಲ್ಲಿ ಅವ್ರಿಗೆ ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ರಾಜ್ಯವನ್ನು ಸುತ್ತುವಂತ ಅಗತ್ಯ ಏನಿದೆ, ಕೇವಲ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡೋದು ಸಾಕು ಅನ್ನುವಂತ ಒಂದು ನಿರ್ಣಯಕ್ಕೆ ಬಂದು ಅಸಮಾಧಾನಗೊಂಡ ಅನ್ನುವಂತ ಒಂದು
ಭಾವನೆಯು ಕೂಡ ಮೂಡ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಇವತ್ತು ಕೂಡ ಕುಮಾರಸ್ವಾಮಿ ಅವರು ಮೈಸೂರಿನಲ್ಲೇ ಇದ್ರೂ ಕೂಡ ಮೂಡ ಹಗರಣದ ಕುರಿತಂತೆ ಸವಿಸ್ತಾರವಾಗಿ ಮಾಧ್ಯಮ ಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಜಿ.ಟಿ. ದೇವೇಗೌಡರು ಕುಮಾರಸ್ವಾಮಿ ಅವರ ಹತ್ತಿರವೂ ಕೂಡ ಸುಳಿದಿಲ್ಲ. ಇದು ಕೂಡ ಅಂದ್ರೆ ಎಲ್ಲೋ ಒಂದ್ ಕಡೆ ಜಿ.ಟಿ. ದೇವೇಗೌಡರು ಅಸಮಾಧಾನಗೊಂಡಿರುವಂತದಕ್ಕೆ ಸಾಕ್ಷ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಇವತ್ತು ನಡೆದಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ನ ಜೆಪಿ ಭವನದಲ್ಲಿ ನಡೆದಂತ ಸಭೆಯಲ್ಲಿಯೂ ಕೂಡ ಜಿ.ಟಿ. ದೇವೇಗೌಡರು ಹಾಜರಾಗಿರಲಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಶಾಸಕಾಂಗ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಅಧ್ಯಕ್ಷ ಸ್ಥಾನ ಅವ್ರಿಗೆ ತಪ್ಪಿತು, ಅದಾದ ನಂತರದಲ್ಲಿ ಜಿ.ಟಿ. ದೇವೇಗೌಡರು ಗೌಡರು ನಿರಂತರವಾಗಿ ಜೆಡಿಎಸ್ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ಇದು ಹಳೆ ಮೈಸೂರು ಭಾಗದಲ್ಲಿ ಖಂಡಿತವಾಗಿಯೂ ಕೂಡ ಮುಂದಿನ ಚುನಾವಣೆಗಳಲ್ಲಿ ಜೆಡಿಎಸ್ಗೆ ಸಾಕಷ್ಟು ನಷ್ಟ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಜೊತೆಗೆ ಏನಾದ್ರು ಜಿ.ಟಿ. ದೇವೇಗೌಡರು ಇದನ್ನು ಮುಂದುವರಿಸಿ ಅನ್ಯ ಪಕ್ಷವನ್ನೇನಾದ್ರು ಸೇರಿದಂತ ಪಕ್ಷದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಜೆಡಿಎಸ್ ಪಕ್ಷದಿಂದ ದೂರ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತವೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಜೆಡಿಎಸ್ ಪಕ್ಷವನ್ನ ಬಿಡುವಂತ ನಿರ್ಧಾರವನ್ನ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ಸ್ವತಃ ದೇವೇಗೌಡರು ಮನವೊಲಿಸಿ ಪಕ್ಷದಲ್ಲಿ ಉಳಿಸಿಕೊಂಡಿದ್ರು. ಆದ್ರೆ ಈಗ ಪಕ್ಷದಲ್ಲಿ ಉಳಿಸ್ಕೊಂಡು ಚುನಾವಣೆ ನಡೆಸಿ ನಂತರದಲ್ಲಿ ಪಕ್ಷ ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಹೆಗಲನ್ನ ಕೊಟ್ಟಂತ ಜಿ.ಟಿ. ದೇವೇಗೌಡರಿಗೆ ಈಗ ಪಕ್ಷ ಅನ್ಯಾಯ ಮಾಡ್ತು ಅನ್ನುವಂತ ಒಂದು ಸಂದೇಶ ಹೋಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ.